ಕನ್ನಡದ ಪಾರು ಸೀರಿಯಲ್ನ ಮೂಲಕ ಎಲ್ಲರ ಗಮನ ಸೆಳೆದ ನಟಿ ಸೀತಾರ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿರುತ್ತಾರೆ. ನಟಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿ ಇದೀಗ ಬಣ್ಣದ ಲೋಕದಲ್ಲಿ ನೆಲೆಯೂರಿದ್ದಾರೆ. ಜೀವನದಲ್ಲಿ ಕರಾಳ ದಿನಗಳನ್ನು ನೋಡಿರುವ ಸೀತಾರ ಅವರ ಬದುಕಿನಲ್ಲಿಯೂ ಕೆಲವು ಕಹಿ ಹಾಗೂ ಅಹಿತಕರ ಘಟನೆಗಳು ನಡೆದಿದೆ. ರಂಗಭೂಮಿಯಿಂದಲೇ ನಟನೆಗೆ ಪಾದಾರ್ಪಣೆ ಮಾಡಿದ ನಟಿ ಸೀತಾರ ಅದೇ ರಂಗಭೂಮಿಯಲ್ಲಾದ ಕೆಟ್ಟ ಅನುಭವಗಳ ಬಗ್ಗೆ ಯಾವ ಹೆಣ್ಣಿಗೂ ಆಗಬಾರದು, ನನಗೆ ಬಂದ ಈ ಕಷ್ಟ ಯಾರಿಗೂ ಬರಬಾರದು ಎಂದು ನಟಿ ಇಂದಿಗೂ ಕಣ್ಣೀರು ಹಾಕ್ತಿದ್ದಾರೆ. ಹಾಗಾದ್ರೆ ಸೀತಾರ ಇಷ್ಟು ದುಃಖಿತರಾಗಲು ಕಾರಣವೇನು? ಅವರ ಬಾಳಲ್ಲಿ ಎದುರಾದ ಆ ಸಮಸ್ಯೆ ಎಂಥದ್ದು ಎನ್ನುವುದರ ಕುರಿತು ತಾವೇ ಸ್ವತಃ ಹೇಳಿಕೊಂಡಿದ್ದಾರೆ. ಅಪ್ಪ ಅಮ್ಮನ ಪ್ರೀತಿ ಇಲ್ಲದೆ ಅನಾಥವಾಗಿ ಮಠದಲ್ಲಿ ಬೆಳೆದ ಸೀತಾರ ಆ ಮಠವನ್ನು ಬಿಟ್ಟು ಹೊರಬಂದ ಮೇಲೆ ಸೀತಾರ ಅನುಭವಿಸಿದ ನೋವು, ಸಂಕಷ್ಟದ ಆ ದಿನಗಳ ಬಗ್ಗೆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸಂದರ್ಶನದಲ್ಲಿ ವಿವರಿಸಿದ್ದಾರೆ. ನಿಮ್ಮನ್ನು ನೀವು ನಂಬುವುದಾದರೆ ಮಾತ್ರ ಮನೆ ಬಿಟ್ಟು ಹೊರಬನ್ನಿ. ಯಾರನ್ನೋ ಅವಲಂಬಿಸಿ ಹೊರಬಂದರೆ ನನ್ನ ತರಹ ಕಣ್ಣೀರು ಹಾಕಬೇಕಾಗುತ್ತದೆ. ಸಾಣೆಹಳ್ಳಿ ಮಠ ಬಿಟ್ಟು ಬಂದು ನಾನು ದೊಡ್ಡ ತಪ್ಪು ಮಾಡಿದ್ದೆ. ಕೆಲಸ ಅರಸಿ ನೀನಾಸಂಗೆ ಹೋದೆ. ಮೊದಲೇ ಮನೆ ಇರಲಿಲ್ಲ. ತಿರುಗಾಟವೇ ನನ್ನ ಜೀವನವಾಗಿತ್ತು. ತಿರುಗಾಟದ ಸಮಸ್ಯೆಯಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಿದ್ದೇನೆ. ಕೆಲವರು ನನ್ನನ್ನು ಕೆಟ್ಟದಾಗಿ ನಡೆಸಿಕೊಳ್ಳಲು ಪ್ರಯತ್ನಿಸಿದರು. ಹಿಂದೆ ಮುಂದೆ ಯಾರೂ ಇಲ್ಲ ಎಂದು ತಿಳಿದ ತಕ್ಷಣ ಅವರ ವರ್ತನೆ ನಿಜಕ್ಕೂ ಅಹಿತಕರವಾಗಿತ್ತು. ಇದೀಗ ನನ್ನ ಜೀವನದಲ್ಲಿ ನನ್ನನ್ನು ಕೆಟ್ಟದಾಗಿ ನಡೆಸಿಕೊಂಡವರ ಹೆಸರು ಹೇಳಿದರೆ ಅವರ ಕುಟುಂಬವೇ ಬೀದಿಗೆ ಬರುತ್ತೆ. ಇನ್ನು ನನ್ನ ಜೊತೆಗಿದ್ದ ಸ್ನೇಹಿತರೇ ನಾಟಕದ ವೇದಿಕೆಯ ಮೇಲೆ ನನಗೆ ಕಿರುಕುಳ ಕೊಟ್ಟಿದ್ದಾರೆ. ಹೇಳಿಕೊಳ್ಳಕ್ಕೆ ಯಾರೂ ಇಲ್ಲ. ಮುಖವಾಡವನ್ನು ಧರಿಸಿ ಬದುಕುತ್ತಿದ್ದ ಅವರು ತಪ್ಪು ಮಾಡಿದ್ದರೆಂದು ಹೇಳಿದರೂ ಯಾರೂ ನಂಬ್ತಿರ್ಲಿಲ್ಲ. ಸ್ನಾನ ಮಾಡುವಾಗ ಬಾತ್ರೂಮ್ಗೆ ಬರ್ತಿದ್ರು, ಮಲ್ಕೊಂಡ್ರು ಅಲ್ಲೂ ಬರ್ತಿದ್ರು, ಎಲ್ಲೆಲ್ಲೋ ಕೈ ಹಾಕ್ತಿದ್ರು, ಮುಟ್ಟಬಾರದ ಜಾಗವನ್ನೆಲ್ಲ ಮುಟ್ಟುತ್ತಿದ್ರು. ಅವರೆಲ್ಲ ನನ್ನ ಜೊತೆಗಿದ್ದವರೇ. ರಂಗಭೂಮಿಯಲ್ಲಿ ಆಗಿನ ಸ್ಥಿತಿ ಹಾಗಿತ್ತು. ಆದರೆ ಈಗ ಹೇಗಾಗಿದೆಯೋ ನನಗೆ ಗೊತ್ತಿಲ್ಲ. ಆದರೆ ನಾನು ಮಾತ್ರ ನನ್ನ ಸಂಸ್ಥೆಯಲ್ಲಿರುವ ಎಲ್ಲರನ್ನೂ ನನ್ನ ಮಕ್ಕಳೆಂದೇ ನೋಡಿಕೊಳ್ತೇನೆ ಎಂದು ಸೀತಾರ ತಮ್ಮ ಜೀವನದಲ್ಲಿ ನಡೆದಂತಹ ಕೆಟ್ಟ ಘಟನೆಗಳನ್ನು ಮೆಲುಕು ಹಾಕಿಕೊಂಡಿದ್ದಾರೆ. ಇವರು ಹಲವಾರು ಧಾರಾವಾಹಿಗಳಲ್ಲಿ ವಿಲನ್ ಆಗಿ ನಟಿಸ್ತಿದ್ದಾರೆ. ಆದರೆ ಆ ವಿಲನ್ ನಟನೆಯಲ್ಲಿ ಕೂಡ ಕಾಮಿಡಿಯನ್ನು ಕೂಡ ಮಾಡಿಕೊಂಡು ಜನರಿಗೆ ಚಿರಪರಿಚಿತರಾಗಿದ್ದಾರೆ. ಇಂಥವರ ಬಾಳಲ್ಲೂ ಕೂಡ ಹಲವಾರು ಕೆಟ್ಟ ಘಟನೆಗಳು ನಡೀತಾನೆ ಇದೆ. ಕಲಾವಿದರಿಗೆ ಸರಸ್ವತಿ ಒಲಿದಿರ್ತಾಳೆ. ಅವಳ ಜೊತೆನೇ ಈ ಥರ ನಡ್ಕೊಳ್ಳುವಂತಹ ಹಲವಾರು ಮಂದಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿದ್ದಾರೆ.